ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಂವಾದ ಕ್ಲಾಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 26. ಬಂದೂಕಿನ ಹಿಮ್ಮೆಟ್ಟುವಿಕೆಯ ವೇಗದ ಅರ್ಥವನ್ನು ತಿಳಿಸಿ. ಬಂದೂಕಿನ ಹಿಮ್ಮೆಟ್ಟುವಿಕೆಯ ವೇಗ. ಇಲ್ಲಿ ನೀವು ಮೊಬೈಲ್ ಎಲ್ಲ ಏನ್ ನೋಡಿರ್ತೀರಿ, ಬಂದೂಕಿನ ಶೂಟ್ ಮಾಡ್ತಾರೆ, ಗುಂಡು ಹೋಗುತ್ತೆ ಅಷ್ಟೇ ನೋಡಿರ್ತೀರಿ. ಸರಿಯಾಗಿ ಗಮನಿಸಿದ್ರೆ ಅಲ್ಲಿ ಗುಂಡು ಒಂದ್ ವೇಳೆ ಬುಲೆಟ್ ಫೈರ್ ಆಗಿದೆ ಅಂದ್ರೆ ಆ ಟೈಮಲ್ಲಿ ಗನ್ ಕೂಡ ಹಿಂದ್ಗಡೆ ಸ್ವಲ್ಪ ಮೂವ್ ಆಗತ್ತೆ ಅಲ್ವಾ. ಇದನ್ನ ಏನಂತ ಕರಿತೀರಿ? ಬಂದೂಕಿನ ಹಿಮ್ಮೆಟ್ಟುವಿಕೆ ಅಂತ ಕರಿತೀವಿ. ಹಾಗಿದ್ರೆ ಬಂದೂಕಿನ ಹಿಮ್ಮೆಟ್ಟುವಿಕೆಯ ವೇಗ ಅಂದ್ರೆ ಏನು? ಬಂದೂಕು ಎಷ್ಟು ವೇಗದಲ್ಲಿ ಇರ್ತದೆ? ಗುಂಡನ್ನು ಹಾರಿಸಿದ ನಂತರ ಬಂದೂಕು ಹಿಂದಕ್ಕೆ ಚಲಿಸುವ ವೇಗವನ್ನು ಬಂದೂಕಿನ ಹಿಮ್ಮೆಟ್ಟುವಿಕೆಯ ವೇಗ ಎಂದು ಕರೆಯಲಾಗುತ್ತದೆ. ಗುಂಡು ಈ ಡೈರೆಕ್ಷನ್ ಅಲ್ಲಿ ಹೋದ್ರೆ ಬಂದೂಕು ಈ ಡೈರೆಕ್ಷನ್ ಅಲ್ಲಿ ಹಿಂದ್ಗಡೆ ಬರುತ್ತೆ. ಆ ಬಂದೂಕು ಹಿಂದಕ್ಕೆ ಚಲಿಸುವ ವೇಗ ಏನಿದೆ ಅದನ್ನ ಬಂದೂಕಿನ ಹಿಮ್ಮೆಟ್ಟುವಿಕೆಯ ವೇಗ ಅಂತ ಕರಿತೀವಿ. ಯಾಕೆ ಬಂದೂಕು ಹಿಂದ್ಗಡೆ ಬರ್ತದೆ? ಇದು ಸಂವೇಗ ಸಂರಕ್ಷಣಾ ನಿಯಮದ ಪ್ರಕಾರ ನಾವಿದನ್ನ ಹೇಳ್ಬಹುದು, ಅಥವಾ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರುತ್ತೆ ಅಂತ ಕೂಡ ಹೇಳ್ಬಹುದು. ಈಗ ಇಲ್ಲಿ ಹೇಗೆ ಅಂದ್ರೆ, ಯಾವುದೇ ಘಟನೆ ನಡೆಯುವುದಕ್ಕಿಂತ ಮೊದಲು ಒಟ್ಟು ಸಂವೇಗ ಏನಿತ್ತು ಅದು ಘಟನೆ ಆದ ನಂತರದ ಒಟ್ಟು ಸಂವೇಗಕ್ಕೆ ಈಕ್ವಲ್ ಇರ್ತದೆ. ಯಾವಾಗ ಯಾವುದೇ ಅಸಂತುಲಿತ ಬಲ ಪ್ರಯೋಗವಾಗದ ಹೊರತು ಘಟನೆಯ ಮೊದಲು ಇರುವಂತಹ ಒಟ್ಟು ಸಂವೇಗ ಘಟನೆಯ ನಂತರದ ಒಟ್ಟು ಸಂವೇಗಕ್ಕೆ ಈಕ್ವಲ್ ಇರುತ್ತೆ. ಹಾಗಾಗಿ ಇಲ್ಲಿ ಗುಂಡು ಹಾರಿಸೋಕ್ಕಿಂತ ಮೊದಲು ಬುಲೆಟ್ ಮತ್ತೆ ಗನ್ ಎರಡು ಸೇರಿ ಏನ್ ಸಂವೇಗ ಇತ್ತು ಅದು ಆ ಘಟನೆ ಆದ್ಮೇಲೆ, ಫೈರಿಂಗ್ ಆದ್ಮೇಲೆ ಆ ಬುಲೆಟ್ ಮತ್ತೆ ಗನ್ ಎರಡರದ್ದು ಸಂವೇಗವನ್ನ ಈಕ್ವಲ್ ಮಾಡಿದ್ರೆ, ಪ್ಲಸ್ ಮಾಡಿದ್ರೆ, ಆಡ್ ಮಾಡಿದ್ರೆ ಘಟನೆಯ ಮೊದಲು, ಫೈರಿಂಗ್ ನ ಮೊದಲು ಏನಿತ್ತು, ಫೈರಿಂಗ್ ನ ನಂತರ ಏನಿದೆ, ಅವೆರಡು ಈಕ್ವಲ್ ಇರುತ್ತೆ ಸಂವೇಗ. ಅದರ ಪ್ರಕಾರ ಆ ಬಂದೂಕು ಹಿಂದ್ ಬರುತ್ತೆ. ಗೊತ್ತಾಯ್ತಾ? ಈ ವೇಗವನ್ನ ನಾವೇನಂತ ಹೇಳ್ತೀವಿ? ಯಾವ ವೇಗದಲ್ಲಿ ಆ ಬಂದೂಕು ಹಿಂದಕ್ಕೆ ಬರುತ್ತೆ ಅದನ್ನ ಬಂದೂಕಿನ ಹಿಮ್ಮೆಟ್ಟುವಿಕೆ ಅಂತ ಕರಿತೀವಿ. ಥ್ಯಾಂಕ್ ಯು.